ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ಒಂದು ಟ್ರೇಡಲ್ಲಿ ಒಂದು ಒಳ್ಳೆ ಲರ್ನಿಂಗ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸಿಸ್ಟಮ್ ಎಗೇನ್ಸ್ಟಾಗಿ ನಾವು ಹೋಗ್ಬಾರ್ದು ಅನ್ನೋದಕ್ಕೆ ಬೆಸ್ಟ್ ಒಂದು ಲರ್ನಿಂಗ್ ಅಂತಲೇ ಹೇಳ್ಬೋದು. ಸೊ ನಮ್ಮೊಂದು ರೂಲ್ಸ್ ಪ್ರಕಾರ ಏನು ನಾವು ಒಂದು ಹೆಡ್ಜಿಂಗ್ನ ಬೈ ಮಾಡಿ ಅಥವಾ ಒಂದು ಮಾರ್ಜಿನ್ ಬೆನಿಫಿಟ್ಗೋಸ್ಕರ ಬೈ ಮಾಡಿ ನಮ್ಮ ಒಂದು ಸ್ಟ್ರಾಟಜಿ ಪ್ರಕಾರ ಸೆಲ್ಲಿಂಗ್ ಮಾಡ್ತೀವಿ. ಆ ಒಂದು ಸೆಲ್ಲಿಂಗ್ ಮಾಡೋಕ್ಕೆ ನಾವು ಪ್ರಯತ್ನ ಪಟ್ಟಾಗ ನಮ್ಮ ಒಂದು ಬೈಯಿಂಗ್ ಎಕ್ಸಿಕ್ಯೂಟ್ ಆಗಿತ್ತು. ಬಟ್ ಅದಾದಮೇಲೆ ಮಾರ್ಜಿನ್ ಇದ್ದರೂ ಸಹ ಬ್ರೋಕರ್ ಟರ್ಮಿನಲ್ಲು ಮಾರ್ಜಿನ್ ಇಲ್ಲ ಅಂತ ತೋರಿಸ್ತಿತ್ತು. ಅದ್ರ ಬೇಸಿಸ್ ಮೇಲೆ ನಮ್ಮ ಒಂದು ಆಲ್ಗೋ ಸಹ ಎಕ್ಸಿಕ್ಯೂಷನ್ ಆಗಿಲ್ಲ ಅಂತಲೇ ಹೇಳ್ಬೋದು. ಅದಾದಮೇಲೆ ನನಗೆ ಒಂದು ಮೆಸೇಜ್ ಬಂತು ಏನಂತ, ಆರ್ ಬಿ ಐನ, ಅದು ನನಗೆ ಗೊತ್ತಾಗಿದ್ದು ಲೇಟ್ ಅಂತಲೇ ಹೇಳ್ಬೋದು. ಸೊ ಆರ್ ಬಿ ಐನ ಒಂದು ಅನೌನ್ಸ್ಮೆಂಟ್ಸ್ ಇದೆ, 9:45 10 ಗಂಟೆಗೆ ಅನೌನ್ಸ್ಮೆಂಟ್ಸ್ ಇದೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ಫೋರ್ಸ್ಫುಲಿ ಮಾಡಿ ಟ್ರೇಡ್ನ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ನಾನು ಸ್ಟಾಪ್ ಮಾಡಿದೆ. ನೋಡಿ, ಎಷ್ಟೇ ರೂಲ್ಸ್ ರೆಗ್ಯುಲೇಷನ್ಸ್ ಇದ್ರೂ ಕೆಲವೊಂದು ಟೈಮ್ ನಮ್ಮ ಒಂದು ಕಾಮನ್ ಸೆನ್ಸ್ನ ಯೂಸ್ ಮಾಡಬೇಕು ಅನ್ನೋದು ಬೆಸ್ಟ್ ಎಕ್ಸಾಂಪಲು ಇವತ್ತಿನ ಒಂದು ಟ್ರೇಡಿಂಗು. ಸೊ ಆ ಒಂದು ಒಳ್ಳೆ ಟ್ರೇಡಿಂಗ್ ಮಾಡಬಾರ್ದು ಅನ್ನೋ ಒಂದು ಡಿಸಿಷನ್ ಒಳ್ಳೆ ಡಿಸಿಷನ್ ಆಯಿತು ಅಂತಲೇ ಹೇಳ್ಬೋದು. ಬಿಕಾಸ್ ನಾನು ಮಲ್ಟಿಪಲ್ ಟೈಮ್ ಏನಾದ್ರು ಬೈ ಮಾಡಿ ಇನ್ನು ಹತ್ರ ಏನಾದ್ರು ಹೆಡ್ಜಿಂಗ್ ಬೈ ಮಾಡಿ ಈ ರೀತಿ ಏನಾರು ಮಾಡಿದ್ರೆ ಫೋರ್ಸ್ಫುಲಿ ಟ್ರೇಡ್ ಆಗಿರ್ಬೋದು, ಇಲ್ಲ ಅಂತಲ್ಲ. ಬಟ್ ಆ ರೀತಿ ಆಗಿತ್ತು ಅಂದರೆ ಇವತ್ತಿನ ಮಾರ್ಕೆಟ್ನ ಒಂದು ಸೆಂಟಿಮೆಂಟ್ ಅಥವಾ ಒಂದು ವಾಲಟಿಲಿಟಿ ನೋಡಿದ್ರೆ ಸೂಪರ್ ಡೂಪರ್ ವಾಲಟಿಲಿಟಿ ಅಂತ ಹೇಳ್ಬೋದು. ಸ್ಲೈಟ್ಲಿ 200 ಪಾಯಿಂಟ್ ಗ್ಯಾಪ್ ಡೌನ್ ಓಪನ್ ಆಯಿತು, ಮತ್ತು ಅಲ್ಲಿಂದ ಒಂದು 200-300 ಪಾಯಿಂಟ್ ಕೆಳಗಡೆ ಬಂತು, ಮತ್ತು ಅಲ್ಲಿಂದ ಒಂದು 500 ಪಾಯಿಂಟ್ ಅಪ್ ಹೋಯಿತು, ಮತ್ತು ಅಲ್ಲಿಂದ 300 ಪಾಯಿಂಟ್ ಕೆಳಗಡೆ ಬಂತು. ಸಿಕ್ಕಾಪಟ್ಟೆ ಸೂಪರ್ ವಾಲಟಿಲಿಟಿ ಅಂತಲೇ ಹೇಳ್ಬೋದು. ಈ ಒಂದು ಜಸ್ಟ್ ವಿಕ್ಸ್ ನೋಡ್ಬೋದು, ಒಂದು 3% ಏನೋ ಆಗಿದೆ, ಆಲ್ಮೋಸ್ಟ್ 3% ಅಪ್ ಆಗಿದೆ. ಬಟ್ ಬ್ಯಾಂಕಿಂಗ್ ಸೆಕ್ಟಾರು ಸಿಕ್ಕಾಪಟ್ಟೆ ವಾಲಟಿಲಿಟಿ ತೋರಿಸ್ತಿದೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ನಿಫ್ಟಿ ಸಹ ನೋಡ್ಬೋದು, ಸುಮಾರು ಒಂದು ಸ್ವಿಂಗ್ಸ್ಗಳನ್ನ ಕೊಟ್ಟು ಸುಮಾರೊಂದು ಸ್ಟಾಪ್ ಲಾಸ್ ಹಂಟಿಂಗ್ ಆಯಿತು ಅಂತಲೇ ಹೇಳ್ಬೋದು. ಸೊ ಈ ಜೈನ್ ಸ್ಟ್ರೀಟ್ ಅವ್ರು ಏನು ಟ್ರೇಡ್ ಮಾಡ್ತಿದ್ರು ಆ ಒಂದು ಟ್ರೇಡ್ ಅವರಿಗೆ ಇವತ್ತು ಪರ್ಫೆಕ್ಟಾಗಿ ಸೂಪರ್ ಡೂಪರ್ ಪ್ರಾಫಿಟ್ ಕೊಟ್ಟಿರ್ಬೋದು ಅಂತ ಹೇಳ್ಬೋದು. ಒಂದೊಂದು ಕ್ಯಾಂಡಲಲ್ಲೇ ನಾನು ಸ್ಕ್ರೀನ್ ನೋಡ್ಕೊಂಡು ಹೇಳ್ತಾನೆ, ಸಿಕ್ಕಾಪಟ್ಟೆ ಒಂದು ಇಲ್ಲೇ ನಿಮ್ಗೆ ತೋರಿಸ್ಬಿಡ್ತೀನಿ ಮೊಬೈಲಲ್ಲೇ ನೋಡೋದು. ಒಂದೊಂದು ಕ್ಯಾಂಡಲ್ಗಳೇ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಒಂದು ಮೂವ್ಮೆಂಟ್ ಕೊಡ್ತಿದೆ ಅಂತ. ನೋಡಿ, ಜಸ್ಟ್ ಒಂದು ರೆಡ್ ಕ್ಯಾಂಡಲ್ ತೋರಿಸ್ತಿದ್ದೀನಿ ನೋಡಿ, ಒಂದೇ ಕ್ಯಾಂಡಲಲ್ಲಿ ಹತ್ರ ಓಕೆ ಇಲ್ಲಿ ತೋರಿಸಿಲ್ಲ, ಬಟ್ ನಿಮ್ಗೆ ಇಲ್ಲಿ ಒಂದು ಸೆಟ್ಟಿಂಗ್ ಚೇಂಜ್ ಆಗಿರ್ಬೋದು. ಇಲ್ಲಿಂದ ತೋರಿಸ್ತೀನಿ ನೋಡೋದು, 24,215ಇಂದ 24,122. ಸೊ ನೋಡ್ಬೋದು ಯಾವ ರೀತಿ ಒಂದೊಂದು ಕ್ಯಾಂಡಲಲ್ಲಿ ಅದು ನಿಫ್ಟಿಯಲ್ಲಿ ಈ ರೀತಿ ಒಂದು ವಾಲಟಿಲಿಟಿ ಬಂದರೆ ಸೂಪರ್ ಡೂಪರ್ ರಿಸ್ಕ್ ಅಂತ ಹೇಳ್ಬೋದು. ಬಟ್ ನನ್ನ ಒಂದು ರೆಗ್ಯುಲರ್ ಸ್ಟ್ರಾಟಜಿ ಪ್ರಕಾರ ಇಲ್ಲಿ ಎಂಟ್ರಾಗಿ ಸ್ಟಾಪ್ ಲಾಸ್ ಇಲ್ಲಿ ತೊಗೊಂಡೆ, ಮತ್ತೆ ಇದಾದಮೇಲೆ ಈ ಒಂದು ಕ್ಯಾಂಡಲ್ ತೊಗೊಂಡು ಒಂದು ಈ ರೆಡ್ ಬರೋ ಟೈಮಲ್ಲಿ ಎಕ್ಸಿಟ್ ಆದೆ. ಮತ್ತೆ ಮೂರನೇ ಸಲ ಈ 11:35 ಟೈಮಲ್ಲಿ ಒಂದು ಎಂಟ್ರಾಗಿ ಆಲ್ಮೋಸ್ಟ್ ಎಂಡಲ್ಲಿ ಈ ಗ್ರೀನ್ ಕ್ಯಾಂಡಲಲ್ಲಿ ನಾನು ಒಂದು ರೆಸಿಸ್ಟೆನ್ಸ್ ಲೆವೆಲ್ ಏನಿತ್ತು ಆ ಒಂದು ರೆಸಿಸ್ಟೆನ್ಸ್ ಲೆವೆಲಲ್ಲಿ ಒಂದು ಕ್ಲೋಸ್ ಮಾಡಿ ಸೂಪರ್ ಡೂಪರ್ ಅಲ್ಲೂ ಸಹ ಪ್ರಾಫಿಟ್ ಮಾಡಿದ್ದೀನಿ. ಸೊ ಎಂಡ್ ಆಫ್ ದ ಡೇ ಅದು ಕಾಯಕ್ಕೆ ಹೋಗಿಲ್ಲ, ಬಿಕಾಸ್ ನನಗೆ ಗೊತ್ತಿತ್ತು ಮೋಸ್ಟ್ಲಿ ಒಂದು ಮಾರ್ಕೆಟ್ ಒಂದು ವಾಲಟಿಲಿಟಿ ಟ್ರೇಡ್ ಹೋಗುವಂಥ ಚಾನ್ಸಸ್ ಹೆಚ್ಚಿದೆ ಅಂತ ಎಕ್ಸ್ಪೆಕ್ಟೇಷನ್ ಮಾಡಿದ್ದೆ. ಬಟ್ ಇದೊಂದು ಜಸ್ಟ್ ಎಕ್ಸಾಂಪಲ್ ನಿಫ್ಟಿ ಯಾವ ರೀತಿ ಒಂದು ಟ್ರೇಡ್ ಮಾಡಿದೆ ಅಂತ. ಸೊ ಇದು ನಮ್ಮ ಇವತ್ತಿನ ಇನ್ಫಾರ್ಮೇಷನ್ ಸ್ನೇಹಿತರೆ. ಸೊ ಇದು ಏನು ನಾನು ಬೈ ಮಾಡಿದೆ ಅದು ಹೆಡ್ಜಿಂಗ್ನ ಪ್ರಾಫಿಟ್ ಬಂದಿದೆ ಅನ್ನೋದು ಬಿಟ್ಟರೆ ಯಾವುದೇ ರೀತಿ ಒಂದು ಪ್ರಾಫಿಟ್ ಇಲ್ಲ ಅಂತ ಹೇಳ್ಬೋದು. ನೋಡ್ಬೋದು ಇಲ್ಲಿ 185ಗೆ ನಾನು ಕ್ಲೋಸ್ ಮಾಡಿದ್ದೆ, ಆಲ್ಮೋಸ್ಟ್ ಇದು 128ಗೆ ಕ್ಲೋಸ್ ಆಗಿದೆ. ನೋಡಿ 137 ಕ್ಲೋಸ್. ಇದು ಈ ಗಂಟೆ ಇಟ್ಟಿದ್ರೆ ಸಹ ಆಲ್ಮೋಸ್ಟ್ ನಮಗೆ ಪ್ರಾಫಿಟ್ ಲಾಸ್ ಆಗಿರ್ಬೋದು. ಸೊ ಫೋರ್ಸ್ಫುಲ್ಲಾಗಿ ನಾನು ಏನಾರು ಎಂಟ್ರಿ ಆಗಿರೋ ಸಹ ಅಲ್ಲೂ ಸಹ ಲಾಸ್ ಆಗಿರೋದು, ಯಾವುದೇ ರೀತಿಯ ಒಂದು ಪ್ರಾಫಿಟ್ ಬರ್ತಿಲ್ಲ. ಆಲ್ಮೋಸ್ಟ್ ಲಾಸ್ ಇನ್ನೂ ಹೆಚ್ಚಿಗೆ ಆಗ್ತಿತ್ತು ಅಂತ ಹೇಳ್ಬೋದು. ಸೊ ಮಾರ್ಜಿನ್ ಅದ್ರಿಗೆ ಏನು ತೋರಿಸಿದ್ರೆ ಬೇಕಾದ್ರೆ ನಾವು ಸೆಲ್ಲಿಂಗ್ ಮಾಡೇ ಇಲ್ಲ. ಸೊ ನಮ್ಮ ಒಂದು ಬೈಯಿಂಗ್ ಪ್ರೈಸ್ ಏನಿದೆ ಅದೇ ನಮ್ಮ ಪ್ರೀಮಿಯಮ್ ಅಷ್ಟೇ. ಸೊ 178 ರೂಪೀಸ್ ಪ್ರಾಫಿಟು, 8 ರೂಪಾಯಿ ಒಂದು ಟ್ಯಾಕ್ಸಸ್ ಚಾರ್ಜಸ್ ಇದೆ ಅಂತ ಹೇಳ್ಬೋದು. ಸೊ ಅದ್ರ ಜೊತೆಗೆ ನೆನ್ನೆ ಒಂದು ವೀಡಿಯೋದಲ್ಲಿ ಸಹ ನಿಮ್ಗೆ ಹೇಳಿದ್ದೆ, ನಾನು ಒಂದು ಸ್ಟಾಕ್ ಆಪ್ಷನ್ ಟ್ರೇಡ್ ಮಾಡಿದ್ದೀನಿ, ಅದನ್ನು ನಿಮ್ಗೆ ಶೇರ್ ಮಾಡ್ತೀನಿ ಅಂತ. ಸೊ ಅದನ್ನು ಕ್ಲೋಸ್ ಮಾಡ್ಕೊಂಡೆ, ಕ್ಲೋಸಿಂಗ್ ನಾನು ರೆಕಾರ್ಡಿಂಗ್ ಮಾಡೋಕ್ಕಾಗಿಲ್ಲ. ಸೊ ಇದನ್ನು ನಾನು ನಿನ್ನೆ ಒಂದು ಸೆಷನಲ್ಲಿ ನನ್ನ ಒಂದು ಅನಾಲಿಸಿಸ್ ಪ್ರಕಾರ ತೊಗೊಂಡಿದ್ದೆ. ಬಟ್ ನನ್ನ ಒಂದು ಎಕ್ಸ್ಪೆಕ್ಟೇಷನ್ ಏನಿತ್ತಂದರೆ IEX 200 ರೂಪೀಸ್ ಒಂದು ಸ್ಟ್ರೈಕ್ ಪ್ರೈಸ್ನ ಒಂದು ಬೀಟ್ ಮಾಡಬೇಕಂತ ಒಂದು ಎಕ್ಸ್ಪೆಕ್ಟೇಷನ್ನ ಮಾಡಿದ್ದೆ. ಬಟ್ ಅನ್ಫಾರ್ಚುನೇಟ್ ಅದು ಆಗಿಲ್ಲ ಅಂತ ಹೇಳ್ಬೋದು. ಬೆಳಗ್ಗೆ ಅದು ಈ ಒಂದು ಸ್ಟಾಕ್ ಪ್ರೈಸ್ ಅಪ್ಪಿದ್ದು ಸಹ ನೀವು ನೋಡ್ಬೋದು. ನಾನು ಇಷ್ಟು ಸ್ವಲ್ಪ ಪಾಸ್ ಮಾಡ್ತೀನಿ. ಓಕೆ, ನೀವು ನೋಡ್ಬೋದು ಸ್ಟಾಕು ಆಲ್ಮೋಸ್ಟು ಒಂದು 0.3% ಒಂದು ಪ್ರಾಫಿಟ್ ಏನಂದರೆ ಒಂದು ಪಾಸಿಟಿವ್ ಇದ್ದರೂ ಸಹ ಪಿ ಸೈಡ್ ಪ್ರೀಮಿಯಮ್ಗಳು ನೋಡಿ 2 ಇನ್ನೊಂದು ಪ್ಲಸ್ಸಲ್ಲಿದೆ. ಸೊ ಅಲ್ಲಿಗೆ ನನಗೆ ಅನ್ನಿಸ್ತಿದ್ದು ಏನೋ ಸಮಥಿಂಗ್ ರಾಂಗ್ ಇದೆ ಅಂತ ಅಂದ್ಕೊಂಡು ಹೋಲ್ಡ್ ಮಾಡಿದೆ ಆಲ್ಮೋಸ್ಟ್ ಹೋಲ್ಡ್ ಮಾಡಿ ಸಿ ಸೈಡ್ ತೊಗೊಳೋಣ ಅಂತ ಅಲ್ಲೂ ಸಹ ಟ್ರೈ ಮಾಡಿದೆ, ಅಲ್ಲೂ ಸಹ ಆಗಿಲ್ಲ, ಅಲ್ಲೂ ಸಹ ಲಾಸ್ ಆಯಿತು. ಸೊ ಆಲ್ಮೋಸ್ಟ್ ನೋಡಿರಿ ಇಲ್ಲಿಗೂ ಅಲ್ಲಿ ಕಂಪೇರ್ ಮಾಡಿ ಹತ್ರ ಒಂದು 800 ರೂಪಾಯಿಂದ 1000 ರೂಪಾಯಿ ಲಾಸ್ ಆಯಿತು ಅಂತ ಹೇಳ್ಬೋದು. ಸೊ ಅದಕ್ಕೆ ನಾನು ಫೋರ್ಸ್ ಮಾಡಿ ಯಾವುದು ಮಾಡೋಕ್ಕೆ ಹೋಗಿಲ್ಲ. ಇವತ್ತಿನ ಒಂದು ಸೆಷನ್ ಒಂದು ಡೀಸೆಂಟ್ ಪ್ರಾಫಿಟ್, ನನ್ನ ರೆಗ್ಯುಲರ್ ಟ್ರೇಡಿಂಗಲ್ಲಿ ಪ್ರಾಫಿಟ್ ಆಗಿದೆ. ಒಂದು ಡೈರೆಕ್ಷನಲ್ ಟ್ರೇಡಲ್ಲಿ ಏನು ಇದು ಮಾಡ್ತೀನಿ ಅದ್ರಲ್ಲಿ ಪ್ರಾಫಿಟ್ ಆಗಿದೆ, ಅದ್ರ ಟೆನ್ಷನ್ ಇಲ್ಲ. ಬಟ್ ಒಂದೇನಂತಂದರೆ ಈ ರೀತಿ ಒಂದು ಆಲ್ಗೋದಲ್ಲಿ ಸ್ವಲ್ಪ ಈ ಸ್ವಿಂಗ್ಸ್ಗಳು ಕಂಟ್ರೋಲ್ ಮಾಡೋ ಪರ್ಪಸ್ಗೋಸ್ಕರ ಕೆಲವೊಂದು ಡಿಸಿಷನ್ನ ಕಾಮನ್ ಸೆನ್ಸ್ ಡಿಸಿಷನ್ನ ತೊಗೊಬೇಕು ಅನ್ನೋ ಪರ್ಪಸ್ಗೋಸ್ಕರ ಇವತ್ತಿನ ಟ್ರೇಡ್ ಮಾಡಿಲ್ಲ ಅನ್ನೋದು ಬಿಟ್ಟರೆ ಯಾವುದೇ ರೀತಿಯ ರೀಸನ್ ಇಲ್ಲ. ಸೊ ಫೋರ್ಸ್ಫುಲಿ ಆಡಿಯೋ ಹೇಳಿದ್ದೀನಿ, ಮಾಡಿದರೂ ಸಹ ನಮ್ಗೆ ಲಾಸ್ ಆಗ್ತಿತ್ತು. ಲಾಸ್ನ ಎಸ್ಕೇಪ್ ಆಗೋ ಪರ್ಪಸ್ಗೋಸ್ಕರ ಇದರಲ್ಲಿ ಏನಂತಾರೆ ಒಂದು ಟ್ರೇಡಿಂಗ್ ಎಕ್ಸಿಕ್ಯೂಟ್ ಆಗಿಲ್ಲ ಅಂತ ಹೇಳ್ಬೋದು. ಸೊ ಮುಂದಿನ ವೀಡಿಯೋದಲ್ಲಿ ಮೀಟ್ ಮಾಡ್ತೀನಿ. ನಮ್ಮ ಒಂದು ಡೀಟೇಲ್ಸ್ನ ಟ್ರ್ಯಾಕರ್ ಓಪನ್ ಮಾಡಿಲ್ಲ, ಬಟ್ ಟ್ರ್ಯಾಕರಲ್ಲಿ ಅಪ್ಡೇಟ್ ಮಾಡ್ತೀನಿ, ಯಾವುದೇ ರೀತಿ ಟೆನ್ಷನ್ ಇಲ್ಲ. ಸೊ ನಮ್ಮ ಒಂದು ಆಲ್ಗೋದಲ್ಲಿ ಇಂಟ್ರೆಸ್ಟ್ ಇರೋರು ನಾವು ಕೊಟ್ಟಿರೋಂಥ ಡಿಸ್ಕ್ರಿಪ್ಷನ್ ಇರೋಂಥ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಹೇಳ್ತಾ ಮತ್ತೊಂದು ವೀಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಾನು ಸತೀಶ್, ನಮಸ್ಕಾರ.